ಹಲೋ ಫ್ರೆಂಡ್ಸ್, ನಮಸ್ಕಾರ. ಚಾಯ್ ಕುಡಿ ಮಸ್ತ್ ಮಾತಾಡಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಹೆಸರು ಅಶೋಕ್ ಅಂತ. ನಾನು ವಿಶೇಷ ವ್ಯಕ್ತಿಗಳ ಜೋಡಿ ಮಾತಾಡ್ತೀನಿ, ಚಾಯ್ ಕುಡಿತೀನಿ, ವಿಶೇಷ ಸ್ಥಳಗಳದ್ದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ದಿನ ನಾನು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ಪಕ್ಷಿಧಾಮನ ಒಂದು ರೌಂಡ್ ಹಾಕಿಬಿಟ್ಟು ಇಲ್ಲಿರ್ತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿ ಜೋಡಿ ಮಾತಾಡೋಣ. ತಡ ಏನಕ್ಕೆ, ಪಕ್ಷಿಧಾಮನ ಸುತ್ತೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನನ್ನ ಜೋಡಿ ಇವತ್ತಿನ ಯತಿರಾಜ್ ಅವರು ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದಾರೆ. ಅವ್ರ ಜೋಡಿ ಒಂದು ಕಪ್ ಚಾಯ್ ಕುಡಿತಾ ನಾವು ಒಂದು ಬೋಟ್ ರೌಂಡ್ ಮಾಡ್ತೀವಿ. ಬೋಟಲ್ಲಿ ಅವ್ರ ಜೋಡಿ ಮಾತಾಡ್ತೀನಿ. ಅವರ ಅನುಭವಗಳನ್ನ, ಅವ್ರ ಎಕ್ಸ್ಪೀರಿಯನ್ಸ್ನ ಬೋಟ್ನಲ್ಲಿ ಮಾತಾಡ್ತಾ ಕೇಳೋಣ. ಯತಿರಾಜ್ ಅವ್ರನ್ನ ಮಾತಾಡೋಣ. ಯತಿರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಡೆಗೆ 30 ವರ್ಷದಿಂದ ಇಲ್ಲೇ 35 ವರ್ಷದಿಂದ ಈ ರಂಗನತಿಟ್ಟು ಬರ್ಡ್ ಸೆಂಚುರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವ್ರ ಅನುಭವಗಳನ್ನ ಕೇಳೋಣ. ಯತಿರಾಜ್ ಅವರೇ, ಇಲ್ಲಿ ನಿಮಗೆ ಈ ರಂಗನತಿಟ್ಟು ಬರ್ಡ್ ಸೆಂಚುರಿಗೆ ಬರ್ತಕ್ಕಂಥ ಪ್ರೇಕ್ಷಕರು ಹಾಗೆ ನಿಮಗೆ ಈ 35 ವರ್ಷದ ಅನುಭವಗಳು ಹೇಗಿದೆ ಸ್ವಲ್ಪ ಹೇಳ್ಬೋದಾ? ಇದೆ, ಪ್ರೇಕ್ಷಕರು ಅಂದರೆ ಎಲ್ಲ ಥರದ ಜನರು ಬರ್ತಾರೆ. ಓಕೆ, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಬೇಕು. ಓಕೆ, ಅವ್ರಿಗೆ ಕೆಲವರು ಗಲಾಟೆ ಮಾಡೋರು ಇರ್ತಾರೆ, ಓಕೆ, ಕೆಲವರು ಸೈಲೆಂಟ್ ಆಗಿರೋರು ಇರ್ತಾರೆ. ಓಕೆ, ಅವ್ರಿಗೆಲ್ಲ ಥರ ಒಂದೇ ಥರ ಫೋಟೋ ತೆಗಿಯೋರು ಇರ್ತಾರೆ, ಫೋಟೋ ಬರ್ತಾರೆ. ಓಕೆ, ಕೆಲವರು ಅರ್ಜೆಂಟ್ ಇರ್ತಾರೆ, ಎಮರ್ಜೆನ್ಸಿ ಹೋಗ್ಲೇಬೇಕು ಅಂತ. ಓಕೆ, ಅಂಥವ್ರಿಗೆಲ್ಲ ಸಮಾಧಾನ ಮಾಡಿ ಓಕೆ, ಬೋಟಿಂಗ್ ಮಾಡಿಸಿ ಕಳಿಸ್ಕೊಡ್ತೀವಿ. ಓಕೆ. ಮತ್ತು ಇಲ್ಲಿ ಒಂದು 25-30 ಥರ ಪಕ್ಷಿಗಳು ಬರುತ್ತೆ. ಓಕೆ, ಯಾವ್ಯಾವ ವೆರೈಟೀಸ್ ಬರ್ಡ್ಸ್ ಇದೆ ಇಲ್ಲಿ? ಇಲ್ಲಿ ಒಂದು ಸ್ಪೂನ್ ಬಿಲ್ ಇದೆ, ಓಕೆ, ಪೇಂಟೆಡ್ ಸ್ಟಾರ್ಕ್ ಇದೆ, ಓಕೆ, ಓಪನ್ ಬಿಲ್ ಸ್ಟಾರ್ಕ್ ಇದೆ, ಓಕೆ, ಲಿಟಲ್ ಕಾರ್ಮೊರೆಂಟ್ ಇದೆ, ಓಕೆ, ಲಾರ್ಜ್ ಕಾರ್ಮೊರೆಂಟ್, ಓಕೆ, ಪ್ಲಸ್ ಪೆಲಿಕಾನ್, ಸ್ಪಾಟ್ ಬಿಲ್ ಪೆಲಿಕಾನ್ ಅಂದ್ಬಿಟ್ಟಿದೆ, ಸ್ಪಾಟ್ ಬಿಲ್ ಪೆಲಿಕನ್ಸ್ ಇದೆ. ಮತ್ತೆ ಗ್ರೇ ಹೆರಾನ್ ಇದೆ, ಗ್ರೇ ಹೆರಾನ್, ಪರ್ಪಲ್ ಹೆರಾನ್ ಇದೆ, ಓಹೋ, ನೈಟ್ ಹೆರಾನ್ ಇದೆ, ಓಕೆ, ರಿವರ್ಟನ್ ಇದೆ, ಓಕೆ, ಪ್ಲಸ್ ಸ್ಟೋನ್ ಫ್ಲವರ್ ಅಂತ ಸ್ಟೋನ್ ಫ್ಲವರ್ ಇದೆ, ತಿಕ್ನಿ ಅಂತಾರಲ್ಲ ಅದು. ಓಕೆ, ಮತ್ತೆ ತುಂಬಾ ಒಂದು 100-200 ತನಕ ಮೊಸಳೆಗಳಿದಾವೆ. ಓಹೋ, ಮೊಸಳೆಗಳು ಓಕೆ, ಅವು ಅಷ್ಟೇ ಇಲ್ಲಿ ಬಂದು ಎಲ್ಲ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಓಕೆ ಮರಿ ಮಾಡಿ ಮರಿನ ದೊಡ್ಡದು ಮಾಡೋದು ಕರ್ಕೊಂಡು ಹೋಗ್ಬಿಡ್ತವೆ. ಓಕೆ 6 ಮಂತ್ ಇಲ್ಲೇ ಸ್ಟೇ ಆಗ್ತವೆ. ಎಲ್ಲಾ ಪಕ್ಷಿಗಳು ಮರಿ ಮಾಡೋಕ್ಕೋಸ್ಕರ ಇಲ್ಲಿ ಬರ್ತವೆ. ಇದು ಬ್ರೀಡಿಂಗ್ ಪ್ಲೇಸ್ ಮತ್ತೆ ಸೇಫ್ಟಿ ಪ್ಲೇಸ್. ಅದಕ್ಕೆ ಓಕೆ ಕ್ಲೈಮೇಟ್, ಫುಡ್, ಪ್ರೊಡಕ್ಷನ್, ವಾಟರ್ ಎಲ್ಲ ಸಿಗುತ್ತೆ ಅದಕ್ಕೆ. ಓಕೆ
ಮರಿ ಮಾಡಕ್ಕೆ ಒಳ್ಳೆ ಜಾಗ. ಒಳ್ಳೆ ಜಾಗ ಇದು. ಅದರಿಂದ ಇಲ್ಲಿ ಬಂದು ಹಾಂ, ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿ ಓಕೆ, ಮರಿನ ದೊಡ್ಡದು ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತವೆ. ಕರ್ಕೊಂಡು ಹೋಗುತ್ತೆ. ಓಕೆ, ಯಾವುದು ವರ್ಷದಲ್ಲಿ 6 ತಿಂಗಳು ಇಲ್ಲಿ ಇರ್ತವೆ, 6 ತಿಂಗಳು ಒಟ್ಟಾಗಿರುತ್ತೆ. ಒಳ್ಳೆ ಸೀಸನ್ ಅಂದ್ರೆ ಯಾವುದು? ಒಳ್ಳೆ ಸೀಸನ್ ಅಂದ್ರೆ ಡಿಸೆಂಬರ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ, ಓಕೆ, ಜುಲೈ ತನಕ ಇರುತ್ತೆ. ಡಿಸೆಂಬರ್ ಎಂಡಿಂದ ಜುಲೈ ತನಕ. ಜನವರಿ ಫೆಬ್ರವರಿ ಮಾರ್ಚ್ ಪೀಕ್ ಸೀಸನ್. ಪೀಕ್ ಸೀಸನ್ ತುಂಬಾ ಇರ್ತವೆ. ಓಕೆ, ಇವಾಗ ಸ್ಟಾರ್ಟಿಂಗ್ ಸೀಸನ್ ಇದು. ಈಗ ಜಸ್ಟ್ ನವೆಂಬರ್ ಸ್ಟಾರ್ಟ್ ಆಗಿದೆ. ಓಕೆ, ಡಿಸೆಂಬರ್ ಎಂಡಿಂದ ಸ್ವಲ್ಪ ಜಾಸ್ತಿ ಆಗ್ತವೆ. ಓಕೆ, ಜನವರಿಯಿಂದ ಇನ್ನೂ ತುಂಬಾ ಜಾಸ್ತಿ ಆಗ್ತವೆ. ಓಕೆ. ಇಲ್ಲಿ ಮೊಸಳೆಗಳು ಅಷ್ಟೇ, ಕ್ರೊಕೊಡೈಲ್ಸ್ ಓಕೆ, ಸುಮಾರು 100-200 ತನಕ ಇದೆ. ಓಕೆ, ಅವು ಅಷ್ಟೇ ಇಲ್ಲೇ ಐಲ್ಯಾಂಡ್ ಗಳಲ್ಲಿ ಮರಳಿರುತ್ತಲ್ಲ ಓಕೆ, ಅಂತ ಕಡೆ ಮೊಟ್ಟೆ ಇಟ್ಟು ಬ್ರೀಡ್ ಮಾರುತ್ತೆ. ಓಕೆ. ಇಲ್ಲೇ ಸುಮಾರು ಎಷ್ಟು, 100 ಮೊಸಳೆ ಇದೆನಾ? 100 ಮೇಲೆ ಮೊಸಳೆ ಇದೆ. ಓಕೆ, ಇಲ್ಲ ಐಲ್ಯಾಂಡ್ ಮಧ್ಯ ಐಲ್ಯಾಂಡ್ ಗಳಿದೆಲ್ಲ, ಓಕೆ, ಅಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡಿ ಅದು ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಇಲ್ಲಿ. ನಾನೀಗ ಬರ್ತಾ ಕೇಳಿದೆ, ಇದು ಬರ್ಡ್ ಇದು ಸೆನ್ಸಸ್ ನಡೀತಾ ಅಂತ ಇತ್ತೀಚೆಗೆ? ಹೌದೌದು, ನಡೀತು. ಇವತ್ತು ನಡೀತು. ಇವತ್ತು ನಡೀತಾ? ಇವತ್ತು ನಡೀತು. ಓಕೆ, ಅದು ಎಷ್ಟು ಬರುತ್ತೆ, ಮಂತ್ಲಿ ನಡೀತಾ ಇರುತ್ತೆ ಅದು. ಓಕೆ, ಎಷ್ಟು ಹೋಗುತ್ತೆ, ಎಷ್ಟು ನೆಸ್ಟಿಂಗ್ ಮಾಡಿದೆ, ಎಷ್ಟು ಮರಿ ಆಗುತ್ತೆ, ಓಕೆ, ಎಲ್ಲಾನು ಟ್ರ್ಯಾಕ್ ಎಷ್ಟು ವೆರೈಟೀಸ್ ಗಳು ಬರ್ತಾ ಇದೆ, ಈ ಮಂತ್ ಅಲ್ಲಿ ಎಷ್ಟಿದೆ, ಓಕೆ, ಅದೆಲ್ಲ ಸೆನ್ಸಸ್ ಮಾಡ್ತಾರೆ. ಓಕೆ, ಮಂತ್ಲಿ. ಓಕೆ, ಓಕೆ. ಹಾಗಾದ್ರೆ ತಮ್ಗೆ ಇಲ್ಲಿ 35 ವರ್ಷದ ಅನುಭವ, ನೀವು ನಿಜವಾಗ್ಲೂ ಇಲ್ಲಿ ಎಂಜಾಯ್ ಮಾಡ್ತಾ ಎಂಜಾಯ್ ಮಾಡಿದ್ದೀನಿ. ನಮ್ಮ ಸರ್ವಿಸ್ ಫುಲ್ ಇಲ್ಲೇ ಕಳ್ಬಿಟ್ಟಿದ್ದೀವಿ. ಓಕೆ, 35 ವರ್ಷ. 35 ವರ್ಷ. ಇನ್ನೊಂದು 5-6 ವರ್ಷ ಇದೆ. ಓಕೆ, ಇನ್ನು 5-6 ವರ್ಷ ಇದೆ ಸರ್ವಿಸ್. ಓಕೆ, ಅದನ್ನು ಇಲ್ಲೇ ಕಲ್ಬಿಟ್ಟು ಅವನು ಮತ್ತೆ ರಿಟೈರ್ ಆಗೋದು. ರಿಟೈರ್ ಆದ ನಂತರ ಏನ್ ಮಾಡ್ಬೇಕಂತ ಇದ್ರ? ಯಾವ್ದಾರ ಒಂದು ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂತ. ಈಗ ನಿಮ್ಗೆ ಪಕ್ಷಿಗಳ ನಾಲೆಜ್ ತುಂಬಾ ಇದೆ, ನೀವು ನ್ಯಾಚುರಲಿಸ್ಟ್ ಯಾಕೆ ಆಗ್ಬಾರ್ದು? ಮಾಡ್ಬೋದು. ಅದಕ್ಕೆ ಒಳ್ಳೆ ಅವಕಾಶ ಇದೆ ಅಲ್ಲ. ತುಂಬಾ ಜನ ಫೋಟೋಗ್ರಾಫರ್ಸ್ ಬರ್ತಾರೆ, ಬರೋರೆಲ್ಲ. ಅವ್ರಿಗೆ ಒಂದ್ ಸ್ವಲ್ಪ ನೀವು ಮಾಹಿತಿ ಕೊಟ್ರೆ ನಿಮ್ಗೂ ಅದು ಚೆನ್ನಾಗಿರುತ್ತೆ ಅನ್ಕೊಂತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಯತಿರಾಜ್ ಅವರೇ, ನಮ್ಮ ಜೋಡಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ವೀಕ್ಷಕರೇ, ಯತಿರಾಜ್ ಅವರು ಕೊಟ್ಟಂತ ಮಾಹಿತಿಯನ್ನ, ಸುಂದರವಾದ ರಂಗನತಿಟ್ಟು, ನೀವು ಬನ್ನಿ ನೋಡಿ ಆನಂದಿಸಿ. ಯತಿರಾಜ್ ಅವರು ಇಲ್ಲೇ ಸಿಗ್ತಾರೆ. ಯತಿರಾಜ್ ಅವ್ರನ್ನ ಮಾತಾಡಿ